ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಹಿಂದೆಂದೂ ತಿಂದಿರದ ಕ್ರಿಸ್ಪಿ ಸ್ಪೈಸಿ ರೈಸ್ ಬಾತ್ ಮಾಡೋಣ. ಬೇಕಾಗುವ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. 2 ಬಟ್ಟಲು ಅಕ್ಕಿ. ಹಬ್ಬ, ಈ ರೈಸ್ ಬಾತ್ ಮೊದಲೇ ಗೊತ್ತಿರಲಿಲ್ಲ. 2 ಪಲಾವ್ ಎಲೆ, ಸೋಂಪು ಸ್ವಲ್ಪ, ಚಕ್ಕೆ ಸ್ವಲ್ಪ, ಏಲಕ್ಕಿ 2, ಲವಂಗ 4, ಸ್ಟಾರ್ ಹೂವು ಅರ್ಧ. ಈ ರೈಸ್ ಬಾತ್ ತುಂಬ ಟೇಸ್ಟಿಯಾಗಿದೆ. ಖಂಡಿತ ನೀವು ಇಷ್ಟಪಡ್ತೀರಾ. ಜೀರಿಗೆ ಪುಡಿ 2 ಟೇಬಲ್ ಸ್ಪೂನ್, ಧನಿಯಾ ಪುಡಿ 2 ಟೇಬಲ್ ಸ್ಪೂನ್, ಕತ್ತರಿಸಿದ ಟೊಮ್ಯಾಟೊ 2, ಕತ್ತರಿಸಿದ ಕ್ಯಾಪ್ಸಿಕಮ್ 1, ಕತ್ತರಿಸಿದ ಹಸಿ ಮೆಣಸಿನಕಾಯಿ 4, ಕತ್ತರಿಸಿದ ಈರುಳ್ಳಿ 1, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕತ್ತರಿಸಿದ ಆಲೂಗಡ್ಡೆ 1, ಅಚ್ಚ ಖಾರದ ಪುಡಿ, ಅರಿಶಿಣದ ಪುಡಿ ಸ್ವಲ್ಪ, ಶುಂಠಿ ಪೇಸ್ಟ್ ಸ್ವಲ್ಪ, ಹಸಿರು ಬಟಾಣಿ 1 ಬಟ್ಟಲು, ಮೊಸರು ಸ್ವಲ್ಪ, ಸಾಸಿವೆ ಒಗ್ಗರಣೆಗೆ, ಉಪ್ಪು ರುಚಿಗೆ ತಕ್ಕಷ್ಟು, ಅಡುಗೆ ಎಣ್ಣೆ ಸ್ವಲ್ಪ. ಮೊದಲು ಗ್ಯಾಸನ್ನು ಹೊತ್ತಿಸಿ ಒಲೆಯ ಮೇಲೆ 1 ಕುಕ್ಕರನ್ನಿಟ್ಟು ಕುಕ್ಕರ್ ಬಿಸಿಯಾದ ನಂತರ ಎಣ್ಣೆ, ಸಾಸಿವೆ, ಮಸಾಲೆ ಪದಾರ್ಥಗಳು, ಕತ್ತರಿಸಿದ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ನಂತರ ಶುಂಠಿ ಪೇಸ್ಟ್. ಈ ರೈಸ್ ಬಾತ್ ಊಟದ ಬಾಕ್ಸಿಗೆ ಹಾಗೂ ಜರ್ನಿಗೆ ತುಂಬ ಸೂಕ್ತವಾಗಿದೆ. ಅರಿಶಿಣದ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿರು ಬಟಾಣಿ, ಆಲೂಗಡ್ಡೆ, ಕತ್ತರಿಸಿದ ಕ್ಯಾಪ್ಸಿಕಮ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ರೈಸ್ ಬಾತ್ ಒಮ್ಮೆ ರುಚಿ ನೋಡಿದರೆ ಪುನಃ ಖಂಡಿತ ಮಾಡ್ತೀರಿ. ನಂತರ 4 ಲೋಟ ನೀರು ಸೇರಿಸಿ ಮೊದಲೇ ತೊಳೆದಿಟ್ಟುಕೊಂಡ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಲಿಡ್ಡನ್ನು ಮುಚ್ಚಿ 2 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಕುಕ್ಕರ್ ತಣ್ಣಗಾದ ನಂತರ ಲಿಡ್ಡನ್ನು ತೆಗೆದರೆ ಈ ರೀತಿ ಸ್ಪೈಸಿ ಆಲೂ ಮಟರ್ ಕ್ಯಾಪ್ಸಿಕಮ್ ರೈಸ್ ಸಿದ್ಧ ಆಗಿದೆ. ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದ ರೈಸ್ ಬಾತ್ ಸವಿಯಲು ಸಿದ್ಧ ಆಗಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.